Hi student, welcome back to Gnanasagar Commerce Tutorial. Student ನಾವು ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಮಟೀರಿಯಲ್ ಚಾಪ್ಟರ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಮಟೀರಿಯಲ್ ಚಾಪ್ಟರಲ್ಲಿ ಕಂಪಲ್ಸರಿ ಕ್ವಶನ್ ಎಕ್ಸಾಮಿಗೆ ಬರೋಂಥ ಒಂದು ಕ್ವಶನ್ನು ಸ್ಟಾಕ್ ಲೆವೆಲ್ಸ್ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಲೆವೆಲ್ಸ್ ನಿಮ್ಮದು ಎಕ್ಸಾಮಿಗೆ ಏನು ಮಾಡ್ಬೋದು ಅಂದ್ರೆ ಒಂದು ರೀಆರ್ಡರ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಹಾಗೆ ಎವರೇಜ್ ಸ್ಟಾಕ್ ಲೆವೆಲ್, ಡೇಂಜರ್ ಸ್ಟಾಕ್ ಲೆವೆಲ್ ಅಂತ ಒಂದು ಪೋರ್ಷನ್ ಇದು. ಸ್ಟಾಕ್ ಲೆವೆಲ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು ಎಕ್ಸಾಮಿಗೆ ಕಂಪಲ್ಸರಿ ಕೇಳೋಂಥ ಕ್ವಶನ್ ಅನ್ನು ಒಂದು ಪ್ರಾಬ್ಲಮ್ ಅನ್ನು ತಗೊಂಡು ಎಲ್ಲ ಸ್ಟಾಕ್ ಲೆವೆಲ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕಂದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋನ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟೂಡೆಂಟ್ಸ್. ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ರಾಬ್ಲಮನ್ನು ಎಕ್ಸಾಂಪಲ್ ತೊಗೊಂಡು ಅದರೊಳಗಿಂತ ಸ್ಟಾಕ್ ಲೆವೆಲ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಇಲ್ಲಿ. ಈ ವಿಡಿಯೋ ಎಲ್ರಿಗೂ ಇಂಪಾರ್ಟೆಂಟ್. ಪಿ ಜಿ ಸ್ಟೂಡೆಂಟ್ ಆಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಗ್ರಿಯಲ್ಲಿ BCom, BBA, BCA, BBA ಎಲ್ರಿಗೂ ಬರ್ತದೆ. ಆಮೇಲೆ ಪಿ ಜಿಯಲ್ಲಿ MCom, MBA ಏನು ನಮ್ದೇನು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತಿದೆಯಲ್ಲ ಅವ್ರು ಎಲ್ರಿಗೂ ಇಂಪಾರ್ಟೆಂಟು. ಹಾಗೂ ಪ್ರಾಕ್ಟಿಕಲಲ್ಲಿ ಇದು ಹೆಲ್ಪ್ ಆಗುತ್ತೆ. ಈ ಏನು ಸ್ಟಾಕ್ ಲೆವೆಲ್ಸ್ ಅಂತಿದೆಯಲ್ಲ ಅದು ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ನಿಮ್ಮ ಕಾಸ್ಟ್ ಅಕೌಂಟಿಂಗ್ ನಿಮ್ಮದು ಸಿಲೆಬಸ್ ಇದೆಯಲ್ಲ ಟೆಕ್ಸ್ಟ್ ಬುಕ್ನಲ್ಲಿದ್ದು ಸೆಕ್ಷನ್ ಸಿದಲ್ಲಿ ಫಸ್ಟ್ ಪ್ರಾಬ್ಲಮ್ ಇದೆ ನೋಡಿ. ಒಂದು ಸಲ ಕ್ವಶನ್ ಓದ್ಕೋತೀನಿ. ಹಾಗೆ ಕ್ವಶನ್ ನಾನು ವಿಡಿಯೋನ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಬೋದು. ಇಲ್ಲಾಂದರೆ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಕ್ವಶನ್ನ ನೀವು ತೊಗೋಬೋದು. ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಒಂದು ಎಕ್ಸಾಂಪಲ್ ಕ್ವಶನ್ ನೋಡಿ. ಸೆಕ್ಷನ್ ಸಿಯಲ್ಲಿ ಫಸ್ಟ್ ಒಂದು ಕ್ವಶನ್. The following information was collected from Maita Company Limited. Minimum usage 200 units per week, maximum usage 400 units per week. Reorder period or delivery period minimum 2 months, reorder period or delivery period maximum 4 months. Reorder quantity 8,000 units. From the above calculate reorder level, maximum stock level, minimum stock level. 2009 ಮತ್ತು 2011 ಕ್ವಶನ್ ಪೇಪರಲ್ಲಿ ಕೇಳಿದಂಥ ಕ್ವಶನ್ ಇದು. ನಿಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಂತಾರೆ ಅಂದರೆ ಇಲ್ಲಿ ರೀಆರ್ಡರ್ ಲೆವೆಲ್ ಮತ್ತು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲನ್ನು ಕ್ಯಾಲ್ಕುಲೇಷನ್ ಮಾಡಿ ಕೇಳಿದ್ದಾರೆ. ಕ್ವಶನ್ನಲ್ಲಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಸ್ಟಾಕ್ ಲೆವೆಲ್ಸಿಂದ ಏನಾದರೂ ನೀವು ಕ್ವಶನ್ ಬಂತಂದ್ರೆ ಕ್ವಶನ್ ಎಷ್ಟೇ ಟಫ್ ಕೊಟ್ಟಿರಲಿ, ಅವರು ಎಷ್ಟೇ ಟ್ವಿಸ್ಟ್ ಇರಲಿ, ಕ್ವಶನ್ ಎಷ್ಟೇ ಟಫ್ ಇದ್ದಿರಲಿ, ನಮ್ಮ ಆನ್ಸರಿಗೆ ಬೇಕಾಗಿರುವಂಥ ಮಟೀರಿಯಲನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೊಳಗಿಂದ. ಈ ಕ್ವಶನ್ನೇ ಅರ್ಥ ಆಗಲಾಗ್ಯದಪ್ಪ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಇತ್ತಂದ್ರೆ ಏನು ಮಾಡ್ಕೊಳ್ಳಿ ಅಂದರೆ ಆನ್ಸರ್ ಮಾಡೋಕ್ಕೆ ಏನು ಬೇಕು ನಮ್ಗೆ ಅದ್ರೊಳಗಿಂದ ಮಟೀರಿಯಲ್ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್ ಎಲ್ಲರೂ, ಈ ಸ್ಟಾಕ್ ಲೆವೆಲ್ಸನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿದ್ದು, ನಿಮ್ಮ ಪ್ರಾಬ್ಲಮ್ದಾಗ ಬೇಕಾಗಿದ್ದು ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಗೊತ್ತಿರ್ಬೇಕು ನಿಮ್ಗೆ, ಮ್ಯಾಕ್ಸಿಮಮ್ ಡೆಲಿವರಿ ಟೈಮ್ ಗೊತ್ತಿರಬೇಕು, ಆಮೇಲೆ ಮಿನಿಮಮ್ ಕನ್ಸಂಪ್ಷನ್ ಹಾಗೂ ಮಿನಿಮಮ್ ಡೆಲಿವರಿ ಪೀರಿಯಡ್, ಆಮೇಲೆ ಆರ್ಡರ್ ಕ್ವಾಂಟಿಟಿ. ಇವು 5 ಅನ್ನ ಗೊತ್ತಿದ್ರೆ ನಿಮ್ಗೆ ಏನು ನಿಮ್ಗೆ ಸ್ಟಾಕ್ ಲೆವೆಲ್ಸಲ್ಲಿ ಕೇಳಿರ್ತಾರಲ್ಲ ಅಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಕ್ವಶನ್ದಾಗ ನಿಮ್ಗೆ ರೀಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್ನ ಅಷ್ಟೇ ಕೇಳಿದರೆ ನಾನು ನಿಮಗೆ ಮ್ಯಾಕ್ಸಿಮಮ್ 4 ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತೋರಿಸ್ತೀನಿ. ರೀಆರ್ಡರ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮತ್ತು ಎವರೇಜ್ ಸ್ಟಾಕ್ ಲೆವೆಲ್. ಇನ್ನೊಂದು ಬರುತ್ತೆ ಡೇಂಜರ್ ಸ್ಟಾಕ್ ಲೆವೆಲ್ ಅಂತ, ಅದು ಇಲ್ಲಿ ಕೊಟ್ಟಿಲ್ಲ. ಅದು ಕೊಟ್ಟರು ಅಂದ್ರೆ ಇನ್ನೂ ಸ್ವಲ್ಪ ಕ್ವಶನ್, ಇನ್ನೂ ಆನ್ಲೈನ್ ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಅಂತ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಅವರು ಇಲ್ಲಿ ಕೊಟ್ಟಿಲ್ಲ ನಮ್ಗೆ, ಅವರು ಇಷ್ಟೇ ಕೊಟ್ಟರು. ಕ್ಲಿಯರಾಗಿ ನಾನು ನಿಮ್ಗೆ ಕ್ವಶನನ್ನು ಇಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮ್ಮ ಕ್ವಶನಲ್ಲಿ ಬಂದುಬಿಟ್ಟು ನಮಗೆ ಬೇಕಾಗಿದ್ದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಬಂದುಬಿಟ್ಟು ಇಲ್ಲಿ 400 ಯೂನಿಟ್ಸ್. ಹಾಗೆ ಮಿನಿಮಮ್ ಕನ್ಸಂಪ್ಷನ್ ನಿಮ್ಮದು 200 ಯೂನಿಟ್ಸ್. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಇಲ್ಲ ರೀಆರ್ಡರ್ ಪೀರಿಯಡ್ ಏನಂತಲ್ಲ ನಿಮ್ಮದು, ಇದು 4 months ಇದೆ, ಇದು 2 months. 4 months ಮತ್ತು 2 months, ಇದು ವೀಕ್. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಇಲ್ಲಿ ಕ್ವಶನ್ ಅನ್ನು ಕ್ಲಿಯರ್ ಆಗಿ ಯಾಕೆ ಓದಬೇಕು ಅಂತಾರಂದ್ರೆ ಈ ಕ್ವಶನ್ ಅನ್ನು ನೋಡಿ ತಿಳ್ಕೊಬೋದು ನೀವು. ಸ್ಪೀಡ್ ಕ್ವಶನ್ ಓದ್ಕೊಂಡು ಸ್ಪೀಡ್ ಆನ್ಸರ್ ಮಾಡೋ ಸ್ಟೂಡೆಂಟ್ಸಿಗೆಲ್ಲ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಂದರೆ ಇಲ್ಲಿ ನೋಡಿ ಕ್ವಶನ್ ಅವರು ಸ್ಟೂಡೆಂಟ್ಸ್ ಕ್ವಶನ್ ಏನನ್ನು ಟ್ವಿಸ್ಟ್ ಮಾಡಿದ್ದಾರೆ ಅಂತ. ನಾವು ಸ್ಪೀಡ್ ಕ್ವಶನ್ ಇದರಲ್ಲಿ
ಕೆಲವೊಂದ್ಸಲ ನೆನಪು ಹೋಗ್ಬಿಡ್ತೀವಿ. ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ ಏನ್ ಟ್ವಿಸ್ಟ್ ಮಾಡಿದಾರೆ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 400 ಪರ್ ವೀಕ್, ಮಿನಿಮಮ್ ಕನ್ಸಂಪ್ಷನ್ 200 ಪರ್ ವೀಕ್, ಬಟ್ ಟೈಮ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ 4 months, ಮಿನಿಮಮ್ ಡೆಲಿವರಿ ಪೀರಿಯಡ್ 2 months. ಏನ್ ಟ್ವಿಸ್ಟ್ ಮಾಡಿದ್ದಾರೆ ಅಂದ್ರೆ ಈ ಕನ್ಸಂಪ್ಷನ್ಗಳನ್ನೆಲ್ಲ ವೀಕಲ್ಲಿ ಕೊಟ್ಟಿದ್ದಾರೆ ಅವರು. ಪರ್ ವೀಕ್ ಅಂತ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 400 ಪರ್ ವೀಕ್, ಮಿನಿಮಮ್ ಕನ್ಸಂಪ್ಷನ್ 200 ಪರ್ ವೀಕ್. ಬಟ್ ಟೈಮ್ ಅನ್ನೋದು ಏನು ಕೊಟ್ಟಿದ್ದಾರೆ ಅಂದ್ರೆ ಮಂತ್ಸ್ ಒಳಗೆ ಕೊಟ್ಟಿದ್ದಾರೆ ನೋಡ್ರಿ. ಹಾಗಾದ್ರೆ ನಾವೀಗ ಯೂನಿಟ್ಸ್ನ ಏನು ಮಂತ್ಸಿಗೆ ಕನ್ವರ್ಟ್ ಮಾಡಬೇಕಾ, ಏನು ಟೈಮನ್ನು ವೀಕಿಗೆ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಕೆಲವೊಂದು ಡೌಟ್ ಇದ್ದರೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ನೋಟ್ಸ್ ಏನಂದ್ರೆ ನಿಮ್ಗೆ ನೆನ್ಪಿಟ್ಕೋಬೇಕು ಎಲ್ಲರೂ. ಯಾವತ್ತು ನಾವು ಏನು ಮಾಡ್ಕೋಬೇಕಂದ್ರೆ ಟೈಮ್ ಎದ್ರೊಳಗಿರ್ತದೆ ಅದ್ರೊಳಗೆ ಕನ್ವರ್ಟ್ ಆಗ್ಬೇಕು. ನಾವು ನೆನ್ಪಿಟ್ಕೋರು ಎಲ್ಲರೂ. ಏನಂದರೆ ಟೈಮ್ ಎದ್ರೊಳಗಿರ್ತದೆ ಅದ್ರೊಳಗೆ ಕನ್ವರ್ಟ್ ಆಗ್ಬೇಕು ನಾವು. ಈಗ ನಿಮ್ಮದು ಟೈಮ್ ಬಂದುಬಿಟ್ಟು ಮಂತ್ಸ್ನಾಗ ಅದ. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ 4 months, ಮಿನಿಮಮ್ ಡೆಲಿವರಿ ಪೀರಿಯಡ್ 2 months. ಮಂತ್ಸ್ ಒಳಗೆ ಕೊಟ್ರಿ ನೋಡ್ರಿ. ಅಂದ್ರೆ ನಾವು ಕಂಪಲ್ಸರಿ ಏನು ಮಾಡ್ಕೋಬೇಕಂದ್ರೆ ಆ ಯೂನಿಟ್ಸನ್ನು ಏನು ಮಾಡ್ಕೋಬೇಕು, ಮಂತ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು. ನಮಗೆ ಟೈಮ್ ಇಂಪಾರ್ಟೆಂಟ್, ಆ ಟೈಮ್ ಎದುರಾಗದ ಅದ್ರೊಳಗೆ ಕನ್ವರ್ಟ್ ಆಗಬೇಕು. ಇಲ್ಲಿ ಕನ್ಸಂಪ್ಷನ್ ವೀಕ್ ಒಳಗೆ ಕೊಟ್ಟಾರ, ಟೈಮ್ ಮಂತ್ ಒಳಗೆ ಕೊಟ್ಟಾರ. ಅಂದ್ರೆ ನಾವು ಕಂಪಲ್ಸರಿ ಏನು ಮಾಡ್ಕೋಬೇಕಂದ್ರೆ ವೀಕ್ಲಿ ಟು ಮಂತ್ಲಿಗೆ ಕನ್ವರ್ಟ್ ಆಗಬೇಕು. ವೀಕ್ಲಿ ಟು ಮಂತ್ಲಿ ಕನ್ವರ್ಟ್ ಆಗ್ಬೇಕಂದ್ರೆ ಟೋಟಲಿ 1 month ಒಳಗೆ 4 weeks ಇರ್ತಾವ. ಅದಕ್ಕೆ ನೀವು ಏನು ಮಾಡ್ಕೋಬೇಕಂದ್ರೆ 8 4 ಅನ್ನು ಮಾಡ್ಕೊಂಡ್ರೆ ಮಂತ್ಲಿಗೆ ಆಟೋಮೆಟಿಕ್ ಕನ್ವರ್ಟ್ ಆಗಿಬಿಡ್ತದೆ. 400 × 4, ಆಮೇಲೆ 200 × 4, ಇದೇನಾಯಿತು ಮಂತ್ಲಿ ಕನ್ವರ್ಟ್ ಆಯಿತು. ನಿಮಗೇನಾದರೂ ಮಂತ್ಲಿನಿಂತ ಉಲ್ಟಾ ನಿಮಗೆ ವೀಕ್ಲಿ ಕನ್ವರ್ಟ್ ಮಾಡೋದಿತ್ತು ಅಂದ್ರೆ ಅದನ್ನೇ ಡಿವೈಡ್ 4 ಮಾಡೋದು ವೀಕ್ಲಿ ಕನ್ವರ್ಟ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಾಯಿತು? 400 × 4 1600, 200 × 4 800. ಅಂದ್ರೆ ನಿಮ್ಮ ಪ್ರಾಬ್ಲಮಲ್ಲಿ ನೀವೇನು ಮಾಡ್ಕೋಬೇಕು, 1600 ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಅಂತ ತಿಳ್ಕೋಬೇಕು, ಮಿನಿಮಮ್ ಕನ್ಸಂಪ್ಷನ್ 800 ಅಂತ ತಿಳ್ಕೋಬೇಕು. ಅಂದ್ರೆ ಈಗ ನಿಮ್ದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 1600 ಆಯಿತು, ಮಿನಿಮಮ್ ಕನ್ಸಂಪ್ಷನ್ 800 ಆಯಿತು. ನೋಡ್ರಿ ಕನ್ವರ್ಟ್ ಹೆಂಗಾಯ್ತು ಅಂದ್ರೆ ಎಲ್ಲಾನು ಮನ್ಸೊಳಗೆ ಆಯಿತು. ನಮ್ದು ಕನ್ಸಂಪ್ಷನ್ನು ಮನ್ಸೊಳಗೆ ಆಯಿತು, ಟೈಮ್ನು ಮನ್ಸೊಳಗೆ ಆಯಿತು. ಈಗ ನೀವು ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಯಾವುದೇ ಪ್ರಾಬ್ಲಮ್ದಾಗ ಎರಡೂ ಸೇಮ್ ಇದ್ದು ಅಂದ್ರೆ ಟೈಮ್ನು ಮಂತೊಳಗಿತ್ತು, ನಿಮ್ದು ಕನ್ಸಂಪ್ಷನ್ನು ಮಂತೊಳಗಿತ್ತು ಅಂದ್ರೆ ಏನು ಚೇಂಜ್ ಮಾಡೋದು ಸರಿ ಇಲ್ಲ. ಎರಡು ಅಪೋಸಿಟ್ ಇದ್ದು ಅಂದ್ರೆ 1 month 1 week, 1 week 1 month ಇತ್ತಂದ್ರೆ ಕಂಪಲ್ಸರಿ ನಮ್ದು ಟೈಮ್ ಎದ್ರೊಳಗಿದ್ದಿರ್ತದೆ ಅದ್ರೊಳಗೆ ಕಂಪಲ್ಸರಿ ಕನ್ವರ್ಟ್ ಮಾಡ್ಕೋಬೇಕು ನೀವು. ಇನ್ನು ನಿಮ್ಗಲ್ಲಿ ಆರ್ಡರ್ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 8000 ಯೂನಿಟ್ಸ್ ಕೊಟ್ಟಿದ್ದಾರೆ. ಇಷ್ಟು ಕ್ವಶನ್ ನಿಮ್ದು ಇಷ್ಟು ಗೊತ್ತಿದ್ದರೆ ಎಲ್ಲ ಸ್ಟಾಕ್ ಲೆವೆಲ್ಸ್ ನೀವು ಆರಾಮ್ಸೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸ್ಟಾಕ್ ಲೆವೆಲ್ಸನ್ನು ಕ್ವಶನ್ ಇದೆ ನಿಮ್ದು. ಆಮೇಲೆ ನೋಡ್ಕೋರಿ ಕ್ಲಿಯರ್ ಆಗಿ. ಫಸ್ಟ್ ಒಂದು ಬಂದುಬಿಟ್ಟು ಕಂಪಲ್ಸರಿ ನೀವು ಏನು ಮಾಡ್ಕೋಬೇಕು, ರೀ ಆರ್ಡರ್ ಲೆವೆಲನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರೀ ಆರ್ಡರ್ ಲೆವೆಲ್ದು ಫಾರ್ಮುಲಾ ಏನು? ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಇವೆರಡು ಅಂದರೆ ನಿಮ್ಮ ಕ್ವಶನಲ್ಲಿ ಕೊಟ್ಟಿರೋಂಥದ್ರಲ್ಲಿ ಎರಡನ್ನ ಮ್ಯಾಕ್ಸಿಮಮ್ ತಗೋಬೇಕು. ನಮಗೊಂದು ಕನ್ಸಂಪ್ಷನ್ ಕೊಟ್ಟಿರ್ತಾರೆ, ಇನ್ನೊಂದು ಟೈಮ್ ಕೊಟ್ಟಿರ್ತಾರೆ. ಅವೆರಡರೊಳಗಿಂದ ಮ್ಯಾಕ್ಸಿಮಮ್ ಇದು ಸೆಲೆಕ್ಟ್ ಮಾಡ್ಕೊಂಡೇವು ಅಂದ್ರೆ ನಿಮ್ಮದು ರೀ ಆರ್ಡರ್ ಲೆವೆಲ್ ಬರ್ತದೆ. ಕನ್ಸಂಪ್ಷನಲ್ಲಿ ಮ್ಯಾಕ್ಸಿಮಮ್ ಯಾವುದು? ಕನ್ಸಂಪ್ಷನಲ್ಲಿ ಮ್ಯಾಕ್ಸಿಮಮ್ 1600 ಇಂಟು ಟೈಮಲ್ಲಿ ಮ್ಯಾಕ್ಸಿಮಮ್ ಯಾವುದು? ಟೈಮಲ್ಲಿ ಮ್ಯಾಕ್ಸಿಮಮ್ 4. ಈ 1600 ಇಂಟು 4 ಮಾಡಿದ್ರೆ ನಿಮ್ದು ಆನ್ಸರ್ ಬರೋದು ರೀ ಆರ್ಡರ್ ಲೆವೆಲ್ 1600 ಇಂಟು 4 ಬಂದ್ಬಿಟ್ಟು ನಿಮ್ಮದು 6400 ಯೂನಿಟ್ಸ್. 6400 ಯೂನಿಟ್ಸ್ ರೀ ಆರ್ಡರ್ ಲೆವೆಲ್ ಇದೆ ನಿಮ್ಮದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಮಿನಿಮಮ್ ಸ್ಟಾಕ್ ಲೆವೆಲ್. ಮಿನಿಮಮ್ ಸ್ಟಾಕ್ ಲೆವೆಲ್ ಈಕ್ವಲ್ ಟು ಫಾರ್ಮುಲಾನ ಬರೆಯೋದು ಫಸ್ಟು, ರೀ ಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ನಿಮ್ದು ಇದು ಫಾರ್ಮುಲಾ ಇದು. ರೀ ಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ಅದಕ್ಕೆ ನಿಮ್ಮ ಪ್ರಾಬ್ಲಮ್ನಲ್ಲಿ ಅಲ್ಲಿ ಸ್ಟಾಕ್ ಲೆವೆಲ್ಸ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅವ್ರು ಏನೂ ಕೊಟ್ಟಿರ್ಬೋದು, ಬಟ್ ನೀವು ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ರೀ ಆರ್ಡರ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದ್ರೆ ಈ ಮಿನಿಮಮ್ ಸ್ಟಾಕ್ ಲೆವೆಲ್ಗೆ ಮತ್ತು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಇದು ಹೆಲ್ಪ್ ಆಗ್ತದೆ ನಿಮ್ದು ರೀ ಆರ್ಡರ್ ಲೆವೆಲ್. ಅದಕ್ಕೆ ಏನು ಮಾಡ್ರಿ ಅಂದ್ರೆ ಫಸ್ಟ್ ರೀ ಆರ್ಡರ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಸೆಕೆಂಡ್ ಒಂದು ಬಂದುಬಿಟ್ಟು ಮಿನಿಮಮ್ ಸ್ಟಾಕ್ ಲೆವೆಲ್ ನಿಮ್ಮದು ರೀ ಆರ್ಡರ್ ಲೆವೆಲ್ ಎಷ್ಟು ಬಂದು 6400
400 ಮೈನಸ್ ಎವರೇಜ್ ಕನ್ಸಂಪ್ಷನ್. ಎವರೇಜ್ ಕನ್ಸಂಪ್ಷನ್ ನಿಮ್ದು ಕ್ವಶನ್ನಲ್ಲಿ ಏನಾದರೂ ಅವರೇ ಡೈರೆಕ್ಟ್ ಕೊಟ್ಟಿದ್ರೆ ಅಂದ್ರೆ ನಾರ್ಮಲ್ ಯೂಸೇಜ್ ಅಂತ ಕೊಡ್ತಾರೆ, ಕೆಲವೊಂದ್ಸಲ ಎವರೇಜ್ ಕನ್ಸಂಪ್ಷನ್ ಅಂತ ಕೊಡ್ತಾರೆ. ಕೊಟ್ಟಿದ್ದಿಲ್ಲ ಅಂದ್ರೆ ಕಂಪಲ್ಸರಿ ನೀವು ವರ್ಕಿಂಗ್ ನೋಟನ್ನು ಮಾಡ್ಕೋಬೇಕು. ಎವರೇಜ್ ಕನ್ಸಂಪ್ಷನ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಪ್ಲಸ್ ಮಿನಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಎವರೇಜ್ ಕನ್ಸಂಪ್ಷನ್ ಬರುತ್ತೆ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ನಿಮ್ಮದು 1600, ಮಿನಿಮಮ್ ಕನ್ಸಂಪ್ಷನ್ ನಿಮ್ಮದು 800 ಡಿವೈಡ್ ಬೈ 2 ಮಾಡಿದ್ರೆ 1800 ಪ್ಲಸ್ 800 1600 ಪ್ಲಸ್ 800 2400 ಡಿವೈಡ್ ಬೈ 2 ಮಾಡಿದ್ರೆ 1200. ಏನಿದೆ ನಿಮ್ಮದು ಎವರೇಜ್ ಕನ್ಸಂಪ್ಷನ್. ಇನ್ನು ಎವರೇಜ್ ಡೆಲಿವರಿ ಪೀರಿಯಡ್ ಬೇಕಂದ್ರೆ ನಿಮ್ಗೆ ಎವರೇಜ್ ಡೆಲಿವರಿ ಪೀರಿಯಡ್ ಈಕ್ವಲ್ ಟು maximum delivery period plus minimum delivery period divided by 2. ಅಂದರೆ maximum time ನಿಮ್ಮದು 4, minimum time 2 divided by 2 ಅಂದರೆ 6 divided by 2 ಮಾಡಿದ್ರೆ 3. average delivery period 3. 6400 minus 1200 into 3. 3600. 6400 minus 3600. 6400 minus 3600 ಮಾಡಿದ್ರೆ ನಿಮ್ದು ಆನ್ಸರು 2800. 2800 ಯೂನಿಟ್ಸ್ ನಿಮ್ಮದು ಮಿನಿಮಮ್ ಸ್ಟಾಕ್ ಲೆವೆಲ್. ಇದು ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ, ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಮಿನಿಮಮ್ ಸ್ಟಾಕ್ ಲೆವೆಲ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ರೀಆರ್ಡರ್ ಲೆವೆಲ್ ಆಲ್ರೆಡಿ ನಾವು ಆನ್ಸರ್ ಮಾಡಿರ್ತೀವಿ. 6400 ಮೈನಸ್ ಎವರೇಜ್ ಕನ್ಸಂಪ್ಷನ್ ಅಂದರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಪ್ಲಸ್ ಮಿನಿಮಮ್. ಸಿಂಪಲ್, ವೆರಿ ಸಿಂಪಲ್. ಏನು ಮಾಡಬೇಕಂದ್ರೆ ಎರಡು ಕನ್ಸಂಪ್ಷನ್ನ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡ್ಕೋಬೇಕು. ಎವರೇಜ್ ಬರ್ತದೆ. ಎರಡು ಟೈಮನ್ನು ಪ್ಲಸ್ ಮಾಡ್ಕೊಂಡು ಡಿವೈಡ್ ಬೈ 2 ಮಾಡಿದ್ರೆ ಎವರೇಜ್ ಟೈಮ್ ಬರ್ತದೆ ನಿಮ್ಮದು. Average consumption, maximum consumption plus minimum consumption divided by 2. Average delivery period, maximum delivery period plus minimum delivery period divided by 2 ಮಾಡಿದ್ರೆ ಇದು average, ಇದು average. Consumption ಅಲ್ಲಿ 1200 ಬಂತು, ಟೈಮ್ ಅಲ್ಲಿ 3 ಬಂತು. ಎರಡು ಇಂಟು ಮಾಡಿದ್ರೆ 3600 ಮೈನಸ್ ಮಾಡಿದ್ರೆ ಅಂದ್ರೆ 2800 ಯೂನಿಟ್ಸ್. ಏನಿದು ಮಿನಿಮಮ್ ಸ್ಟಾಕ್ ಲೆವೆಲ್. ಇನ್ನೂ ಒಂದು ಕೇಳಿದ್ದಾರೆ ನಿಮ್ಗೆ, ಥರ್ಡ್ ಒನ್ ಕಂಪಲ್ಸರಿ 50 ಮಾರ್ಕ್ಸ್ ಕೇಳಿದ ಕ್ವಶನ್ ಇದೆ ನಿಮ್ಮದು. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಇದರ ಫಾರ್ಮುಲಾ ಬಂದ್ಬಿಟ್ಟು ರೀಆರ್ಡರ್ ಲೆವೆಲ್ ಪ್ಲಸ್ ಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಆಲ್ಮೋಸ್ಟ್ ಫಾರ್ಮುಲಾ ಬೇಸ್ ಮೇಲೆ ಇರೋಂಥ ಪ್ರಾಬ್ಲಮ್ ಇದು, ಬಟ್ ಕಂಪಲ್ಸರಿ ಎಕ್ಸಾಮಿಗೆ ಬರುತ್ತೆ. ರೀಆರ್ಡರ್ ಲೆವೆಲ್ ಅಂದ್ರೆ ನಮ್ಮದು 6400 ಪ್ಲಸ್ ಆರ್ಡರ್ ಕ್ವಾಂಟಿಟಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನಿಮ್ಮದು 8000 ಅಂತ, ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಮಿನಿಮಮ್ ಕನ್ಸಂಪ್ಷನ್ ನಿಮ್ಮದು 800 ಇಂಟು ಟೈಮಲ್ಲಿ ನಿಮ್ಮದು ಮಿನಿಮಮ್ ಯಾವುದು 2. ಹಾಗಾದರೆ ನಿಮ್ಮದು 6400 ಪ್ಲಸ್ 8000 ಮೈನಸ್ ನಿಮ್ಮದು 1600 ಬಂದ್ಬಿಟ್ಟು 6400 ಪ್ಲಸ್ 8000 ಮೈನಸ್ 1600. 8000 ಮೈನಸ್ 1600 ಮಾಡಿದರೆ 1600 6400. ಎರಡನ್ನ ಪ್ಲಸ್ ಮಾಡಿದ್ರೆ 12800 12800 ಯೂನಿಟ್ಸ್. ಇಷ್ಟೇ ಸ್ಟೂಡೆಂಟ್ಸ್ ನಿಮ್ದು ಕ್ವಶನ್. ಇದು 15 ಮಾರ್ಕ್ಸಿಗೆ. ನೀವೆಷ್ಟು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಷ್ಟು ಈಸಿಯಾಗಿರುತ್ತೆ ನಿಮ್ಮದು. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ದು. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಪ್ಲಸ್ ಆರ್ಡರ್ ಕ್ವಾಂಟಿಟಿ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ನಿಮ್ದು ಏನಿದು 4 ಕಾನ್ಸೆಪ್ಟ್ ಇದೆಯಲ್ಲ, ನಿಮ್ಮ ಪ್ರಾಬ್ಲಮ್ಗಳು ಏನೂ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಇವು 4 ಪಾಯಿಂಟ್ಸ್ ಗೊತ್ತಾದ್ರೂ ಸಾಕು ನಿಮ್ಗೆ. ನಿಮ್ಮ ಪ್ರಾಬ್ಲಮಲ್ಲಿ ಕ್ವಶನ್ ಎಷ್ಟೇ ಟ್ವಿಸ್ಟ್ ಕೊಟ್ಟಿರಲಿ ಅವರು, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಯಾವುದು, ಮಿನಿಮಮ್ ಕನ್ಸಂಪ್ಷನ್ ಯಾವುದು,
ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್, ಮಿನಿಮಮ್ ಡೆಲಿವರಿ ಪೀರಿಯಡ್ ಮತ್ತು ಆರ್ಡರ್ ಕ್ವಾಂಟಿಟಿ 5 ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಟೋಟಲಿ ಅವ್ರು ಯಾವುದೇ ಸ್ಟಾಕ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿ ಆರಾಮ್ಸೆ ಮಾಡ್ಬೋದು. ರೀ ಆರ್ಡರ್ ಲೆವೆಲ್ದು 6400 ಪ್ಲಸ್ ಆರ್ಡರ್ ಕ್ವಾಂಟಿಟಿ ಕ್ವಶನ್ ಕೊಟ್ಟಿದ್ದಾರೆ 8000 ಅಂತ. ಇನ್ನು ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ರೀ ಆರ್ಡರ್ ಲೆವೆಲ್ 6400 ಪ್ಲಸ್ ಆರ್ಡರ್ ಕ್ವಾಂಟಿಟಿ 8000, ಮಿನಿಮಮ್ ಕನ್ಸಂಪ್ಷನ್ 200, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇದ್ದದ್ದು ಮಿನಿಮಮ್ ಟೈಮ್ ನಿಮ್ಮದು 6000, ಆರ್ಡರ್ ಕ್ವಾಂಟಿಟಿ 800, 2 ಇಂಟು ಮಾಡಿದ್ರೆ 1600, 6400, 8000 ಮೈನಸ್ 1600, 6400, 2 ಪ್ಲಸ್ ಮಾಡಿದ್ರೆ ಅಂದ್ರೆ 12800 ಯೂನಿಟ್ಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಇದು ನಿಮ್ದು ಎಕ್ಸಾಮ್ ಈ ಕಂಪಲ್ಸರಿ ಯಾವ್ದು ಇಯರ್ ಕೇಳಿದ್ರೆ 2009 ಮತ್ತು 11 ಕೇಳಿರೋಂಥ ಕ್ವಶನ್. ಇದು ಕಂಪಲ್ಸರಿ 15 ಮಾರ್ಕ್ಸಿಗೆ ಬಂದದ್ದು. ಈ ವರ್ಷನಲ್ಲಿ 15 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾರೆ ಇದು, ಬಟ್ ಕ್ವಶನ್ ಬೇರೆ ಬೇರೆ ಇರ್ಬೋದು ನಿಮ್ಗೆ. ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಸ್ಟಾಕ್ ಲೆವೆಲ್ ಕೇಳ್ತಾರೆ ಅಂದ್ರೆ, ಒಂದು ರೀಆರ್ಡರ್ ಲೆವೆಲ್ ಅಂತೂ ಎಲ್ಲ ಪ್ರಾಬ್ಲಮ್ದಾಗ ಕಂಪಲ್ಸರಿ ಕೊಟ್ಟಿರ್ತಾರೆ. ಸೆಕೆಂಡ್ ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಇನ್ನೊಂದು ಎವರೇಜ್ ಸ್ಟಾಕ್ ಲೆವೆಲ್ ಅಂತ ಬರ್ತದೆ. ಈ ಪ್ರಾಬ್ಲಮ್ ಅಲ್ಲಿ ಕೇಳಿಲ್ಲ, ಬಟ್ ಈಸಿಯಾಗಿ ಮಾಡ್ಬೋದು. ಏನಂದ್ರೆ ಎವರೇಜ್ ಸ್ಟಾಕ್ ಲೆವೆಲ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎವರೇಜ್ ಕನ್ಸಂಪ್ಷನ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾನು ನಿಮ್ಗೆ ಹೇಳ್ತಿದ್ದೆ ಎವರೇಜ್ ಸ್ಟಾಕ್ ಲೆವೆಲ್. ಆ ಎವರೇಜ್ ಸ್ಟಾಕ್ ಲೆವೆಲ್ ಏನಂದ್ರೆ, ಈ ಮಿನಿಮಮ್ ಸ್ಟಾಕ್ ಲೆವೆಲ್ ಇಂದ ಆನ್ಸರ್, ಈ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಇಂದ ಆನ್ಸರ್, ಎರಡೂ ಸ್ಟಾಕ್ ಲೆವೆಲ್ ಇಂದ ಆನ್ಸರ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ದು ಆನ್ಸರ್ ಎವರೇಜ್ ಸ್ಟಾಕ್ ಲೆವೆಲ್. ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಪ್ರಾಬ್ಲಮ್ದಾಗ ಬಂತಂದ್ರೂ ಈ ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎರಡೂ ಆನ್ಸರ್ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದ್ರೆ ನಿಮ್ದು ಎವರೇಜ್ ಸ್ಟಾಕ್ ಲೆವೆಲ್ ಬರ್ತದೆ. ಇನ್ನೂ ಒಂದು ಡೇಂಜರ್ ಸ್ಟಾಕ್ ಲೆವೆಲ್ ಅಂತ ಬರ್ತಾರೆ, ಜಾಸ್ತಿ ಕೇಳಲ್ಲ ಬಟ್ ಗೊತ್ತಿರಲಿ. ಡೇಂಜರ್ ಸ್ಟಾಕ್ ಲೆವೆಲ್ ಅಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಮಿನಿಮಮ್ ಕನ್ಸಂಪ್ಷನ್ ಅಂತ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ, ಇನ್ನು ಎಮರ್ಜೆನ್ಸಿ ಟೈಮ್ ಅಂತ ಕೊಟ್ಟಿರ್ತಾರೆ. ಅವೆರಡನ್ನ ಇಂಟು ಮಾಡಿದ್ರೆ ನಿಮಗೆ ಬರೋಂಥ ಆನ್ಸರ್ ಡೇಂಜರ್ ಸ್ಟಾಕ್ ಲೆವೆಲ್. ಈ ಫಾರ್ಮುಲಾಗಳನ್ನ ಈಸಿಯಾಗಿ ಹೆಂಗೆ ನೆನ್ಪಿಡ್ಬೇಕಂದ್ರೆ, ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋದು ರೀಆರ್ಡರ್ ಲೆವೆಲ್. ಈ ರೀಆರ್ಡರ್ ಲೆವೆಲ್ ಬರ್ಬೇಕಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಎರಡರದ್ದು ಆ ಟೈಮಲ್ಲಿ ಮತ್ತು ಕನ್ಸಂಪ್ಷನಲ್ಲಿ ಮ್ಯಾಕ್ಸಿಮಮ್ ಇದ್ದಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎರಡರಲ್ಲಿ ಮ್ಯಾಕ್ಸಿಮಮ್ ಇದ್ದಿದ್ದು. ಇನ್ನು ಮಿನಿಮಮ್ ಸ್ಟಾಕ್ ಲೆವೆಲ್ ಬರ್ಬೇಕಂದ್ರೆ ಎರಡರದ್ದು ಎವರೇಜ್, ಕನ್ಸಂಪ್ಷನ್ ಎವರೇಜ್ ಬೇಕು, ಟೈಮ್ದು ಎವರೇಜ್ ಬೇಕು. ಅವೆರಡನ್ನ ಇಂಟು ಮಾಡ್ಕೊಂಡು ರೀಆರ್ಡರ್ ಲೆವೆಲ್ಗೆ ಮೈನಸ್ ಮಾಡ್ಕೊಂಡ್ರೆ ಅಂದ್ರೆ ಮಿನಿಮಮ್ ಸ್ಟಾಕ್ ಲೆವೆಲ್ ಬರ್ತದೆ. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬರ್ಬೇಕಂದ್ರೆ ಮಿನಿಮಮ್ಗಳು ಗೊತ್ತಿರಬೇಕು. ಎರಡು ಮಿನಿಮಮ್ ಇಂಟು ಮಾಡ್ಕೊಂಡು ಆರ್ಡರ್ ಕ್ವಾಂಟಿಟಿಯಲ್ಲಿ ಮೈನಸ್ ಮಾಡಿ ರೀಆರ್ಡರ್ ಲೆವೆಲ್ ಪ್ಲಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬರ್ತದೆ. ಏನ ಎವರೇಜ್ ಸ್ಟಾಕ್ ಲೆವೆಲ್ ಅಂದ್ರೆ ಇವೆರಡರದ್ದು ಆನ್ಸರನ್ನು ಪ್ಲಸ್ ಮಾಡ್ಕೊಂಡು ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಿಮ್ದು ಬರೋಂಥ ಆನ್ಸರ್ ಎವರೇಜ್ ಸ್ಟಾಕ್ ಲೆವೆಲ್. ಡೇಂಜರ್ ಸ್ಟಾಕ್ ಲೆವೆಲ್ ಅಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಬಂತಂದ್ರೆ ಡೇಂಜರ್ ಸ್ಟಾಕ್ ಲೆವೆಲನ್ನು ಬರ್ತದೆ. ಆರಾಮ್ಸೆ ಮಾಡ್ಕೋಬೋದು. ನಿಮ್ಮದು ಯಾವುದೇ ಚಾಪ್ಟರ್ಸ್ ಇರಲಿ, ಎಲ್ಲ ಚಾಪ್ಟರ್ಸ್ಗಳಿಂದು ಎಕ್ಸಾಮಿಗೆ ಬರೋಂಥ ಕ್ವಶನ್ಸ್ಗಳು ಹಾಗೂ ನಿಮ್ಮದು ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಏನಿರುತ್ತೆ ಎಲ್ಲದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೆನ್ಷನ್ ತೊಗೊಳ್ಳೋದು ಸರಿ ಇಲ್ಲ, ಆರಾಮಾಗಿರಿ. ನಿಮ್ಮದು ಇವಾಗ ಲಾಸ್ಟ್ ಕ್ಲಾಸಲ್ಲಿ ಇವಾಗ ಕ್ಯಾಲ್ಕುಲೇಷನ್ ಮಾಡೋದು ಹೇಳಿದೆ. ಮಟೀರಿಯಲ್ ಚಾಪ್ಟ್ರಲ್ಲಿ ಇದು ಒಂದು. ನೆಕ್ಸ್ಟ್ ನಿಮ್ಮದು ಸ್ಟಾಕ್ ಲೆವೆಲ್ಸ್ ಆಯ್ತು. ಇದು ನಿಮ್ಮದು ಲೀಫೋ, ಫಿಫೋ, ಸಿಂಪಲ್ ಅವರೇಜ್, ವೇಟೆಡ್ ಅವರೇಜ್ ಅದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಆಮೇಲೆ ಲೇಬರು, ಆಮೇಲೆ ಓವರ್ ಹೆಡ್ಡು. ಟ್ಯಾಕ್ಸಲ್ಲಿ ನಿಮ್ಮದು ಎಲ್ಲ ಚಾಪ್ಟರ್, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಬಿಸ್ನೆಸ್, ಪ್ರೊಫೆಷನ್ ಎಲ್ಲ ಚಾಪ್ಟರ್ಸ್ಕೊಂಡು ಟ್ಯಾಕ್ಸ್ ಲೈಬಿಲಿಟಿ ಅವ್ರನ್ನೂ ಮಾಡ್ತೀನಿ. ಆಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ರೇಷೋ ಅನಾಲಿಸಿಸ್ನ ಎಲ್ಲ ರೇಷೋಸ್ಗಳನ್ನು ಹೇಳಿದೆ ನಾನು ನಿಮ್ಗೆ. ರೇಷೋಸು, ಆಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಫಂಡ್ ಫ್ಲೋ ಆಮೇಲೆ ಕ್ಯಾಶ್ ಫ್ಲೋ ಹೇಳ್ತೀನಿ ನಾನು ನಿಮ್ಗೆ. ಇವು ಮೂರು ಅದು ಅಂದ್ರೆ ನಿಮ್ಗೆ ಯಾವುದೇ ಡೌಟ್ಸ್ ಇತ್ತಂದ್ರೆ, ಯಾವುದೇ ಪ್ರಾಬ್ಲಮ್ ಬರಲಾಗಿತ್ತು ಅಂದ್ರೆ ನಿಮ್ಮದು ಟೆಕ್ಸ್ಟ್ ಬುಕ್ ಟ್ಯಾಕ್ಸ್, ಕಾಸ್ಟ್, ಮ್ಯಾನೇಜ್ಮೆಂಟ್, PUC ಫಸ್ಟ್ ಇಯರ್ ಅಕೌಂಟ್, ಸೆಕೆಂಡ್ ಇಯರ್ ಅಕೌಂಟ್ ಮತ್ತು QT, ನಿಮ್ಮ ಥರ್ಡ್ ಸೆಮಿ QT ಇದೆಲ್ಲ, ಇಂಥ ಸಬ್ಜೆಕ್ಟ್ಸ್ಗಳು ಯಾವುದೇ ಡೌಟ್ಸ್ ಇದ್ದರು, ಯಾವುದೇ ಪ್ರಾಬ್ಲಮ್ಸ್ ಇದ್ದರು ಕಮೆಂಟಲ್ಲಿ ಕೇಳಿ. ಈ ಪ್ರಾಬ್ಲಮ್ ನಂಗೆ ಬರಲಾಗಿದೆ ಸರ್, ನನ್ನ ವಿಡಿಯೋನ ಇದ್ರ ಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳಿದರೆ ಅದ್ರ ಮ್ಯಾಗಿದ್ದು ಕ್ಲಿಯರಾಗಿ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಯೂಸ್ ತಕ್ಕೋಬೋದು. ಹಾಗೆ ಹುಡುಗರೆಲ್ಲ ಕೆಲವೊಂದು ಫೈನಲ್ ಅಕೌಂಟು ಮತ್ತು ಫಸ್ಟ್ ಸೆಮಿಂದು ಇದೆಯಲ್ಲ, ಫಸ್ಟ್ ಸೆಮಿಂದು ಅದು ಅಕೌಂಟಿಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಟೈಮ್ ಸಿಗ್ತಾ ಇಲ್ಲ, ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಥರ್ಡ್ ಸೆಮ್ದು ಅಕೌಂಟ್ನು ಮಾಡಬೇಕಂತಿದೆ, ಎಲ್ಲರದ್ದು ಅಕೌಂಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟಲ್ಲಿ ಕೇಳ್ಬೋದು. ಈ ಟೈಪ್ ಒಂದು ಕ್ವಶನ್ ನಿಮ್ಮದು 2016 ಯಾವುದೋ ಇಯರಲ್ಲಿ ಒಂದು ಕ್ವಶನ್ ಡಿಫ್ರೆಂಟಾಗಿ ಕೇಳಿದ್ದಾರೆ. 99% ಎಲ್ಲ ಪ್ರಾಬ್ಲಮ್ಗಳು ಇಷ್ಟೇ ಇರ್ತಾವೆ. ಯಾವುದೋ ಇಯರ್ ಇಲ್ಲೇ ಇದೆ ಇದು ಕ್ವಶನ್. ನಿಮ್ಮದು ಕ್ವಶನ್ ನಂಬರ್ ಬಂದುಬಿಟ್ಟು 6th one 2012ದಲ್ಲಿ 99% ಸ್ಟಾಕ್ ಲೆವೆಲ್ಸಿನ ಪ್ರಾಬ್ಲಮ್ ಈ ಥರನೇ ಇರುತ್ತೆ. 2012 ಕ್ವಶನ್ ಪೇಪರು.
ಪ್ರಾಬ್ಲಮ್ ನಂಬರ್ 6 ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ ಅವರು, ಅದನ್ನು ನೋಡೋಣ ಕ್ಲಿಯರ್ ಆಗಿ ಸ್ಟೂಡೆಂಟ್ಸ್. ಈ ಟ್ಯಾಕ್ಸ್, ಕಾಸ್ಟ್ ಮ್ಯಾನೇಜ್ಮೆಂಟ್, PUC ಫಸ್ಟ್ ಇಯರ್ ಅಕೌಂಟ್, ಸೆಕೆಂಡ್ ಇಯರ್ ಅಕೌಂಟ್, ಥರ್ಡ್ ಸೆಮ್ ಅಕೌಂಟ್, ಸೆಕೆಂಡ್ ಸೆಮ್, ಫಸ್ಟ್ ಸೆಮ್, ಯಾವುದೇ ಅಕೌಂಟ್ ಇರಲಿ ನಿಮಗೆ ಈಸಿ ಆಗಬೇಕಂದ್ರೆ ಒಂದು ಕ್ಲಿಯರ್ ಆಗಿ ಏನು ಹೇಳಿ ಟ್ರೈ ಮಾಡ್ತೀನಿ ಅಂದ್ರೆ, ಆ ಕ್ವಶನ್ ಅನ್ನು ನೀವು ಭಾಳ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಯಾವುದೇ ಏನು ಮಾಡ್ತೇವಂದ್ರೆ, ನಾವು ಪರ್ಫೆಕ್ಟ್ ಆಗ್ಬೇಕಂದ್ರೆ ಅದ್ರದ್ದು ವೀಕ್ನೆಸ್ ಅನ್ನು ಹುಡ್ಕೊಳ್ಬೇಕು. ನಾವು ಅಕೌಂಟಿಂದ ವೀಕ್ನೆಸ್ ಏನಂದ್ರೆ ಅದ್ರ ಕ್ವಶನ್. ಆ ಕ್ವಶನ್ ನೀವು ಎಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಷ್ಟು ಕ್ಲಿಯರ್ ಆಗಿ ಆನ್ಸರ್ ಬರ್ತದೆ ನಿಮಗೆ. ಕ್ವಶನ್ ಯಾವತ್ತು ಸ್ಪೀಡ್ ಓದಿ ಸುಮ್ಮನೆ ಆನ್ಸರ್ ಸ್ಪೀಡ್ ಮಾಡೋಕೆ ಟ್ರೈ ಮಾಡಬೇಡ್ರಿ. ಕ್ವಶನ್ ನೀವು ಎಷ್ಟು ಕ್ಲಿಯರ್ ಆಗಿ ಓದ್ಕೋತೀರಿ ಅಷ್ಟು ಆನ್ಸರ್ ಕ್ಲಿಯರ್ ಆಗ್ತದೆ. ಅದ್ರ ಕ್ವಶನ್ ನಿಮಗೆ ಯಾವಾಗ ಕ್ವಶನ್ ಗೊತ್ತಾಗಲ್ಲ ಅವಾಗ ಅಷ್ಟೇ ಪ್ರಾಬ್ಲಮ್ ನಿಮಗೆ ಕನ್ಫ್ಯೂಸ್ ಆಗ್ತಿರ್ತದೆ. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಂತ ಇದೊಂದು ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ ಬಂದ್ಬಿಟ್ಟು ನಿಮ್ಮದು ಸೆಕ್ಷನ್ ಸಿ ಅಲ್ಲಿ ಇದೆಯಾ ನಿಮ್ಮದು 6th one. ಕ್ವಶನ್ ನಂಬರ್ 6th 2012 ಅಲ್ಲಿ ಕೇಳಿರುವಂಥ ಕ್ವಶನ್ ಇದು. ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ. ಎಲ್ಲ ಪ್ರಾಬ್ಲಮ್ ಇಲ್ಲಿ ಟೈಪ್ ಇದ್ದವರು ಈ ಒಂದು ಪ್ರಾಬ್ಲಮ್ ನಿಂತು ಡಿಫ್ರೆಂಟ್ ಬಂದದ. ಸ್ವಲ್ಪ ಇಂಟ್ರೆಸ್ಟಿಂಗ್ ಡಿಫ್ರೆಂಟ್ ಕೇಳ್ತಾ ಹೋದ್ರೆ ಇಂಟ್ರೆಸ್ಟಿಂಗ್ ಬರುತ್ತೆ ಅದು. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಕ್ವಶನನ್ನು ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಇಲ್ಲಾಂದರೆ ಕ್ವಶನ್ನ ನಾನು ನಿಮ್ಮದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ನ ತೊಗೋಬೋದು. ಇಲ್ಲಾಂದರೆ ಆಲ್ಮೋಸ್ಟ್ ನಿಮ್ಮಲ್ಲಿ ಎಲ್ಲರ ಬಲ್ಲಿ ಕ್ವಶನ್ ಪೇಪರ್ ಇದ್ದರೆ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಾಂದರೆ ಟೆಕ್ಸ್ಟ್ ಬುಕ್ ಇದ್ದರೂ ಅಲ್ಲಿ ಕ್ವಶನ್ ನಂಬರ್ 6 ಅಲ್ಲಿ ಕೊಟ್ಟಿದ್ದಾರೆ. 2012 ಕೇಳಿರುವಂಥ ಕ್ವಶನ್ ಇದು. ಫಸ್ಟ್ ಕ್ವಶನನ್ನು ಕ್ಲಿಯರ್ ಮಾಡ್ಕೊಳ್ಳಿ. ದ ಯೂಸೇಜ್ ಫೋರ್ಕಾಸ್ಟ್ ಫಾರ್ ಕನ್ಸಂಪ್ಷನ್ ಆಫ್ ಎ ಪರ್ಟಿಕ್ಯುಲರ್ ಮಟೀರಿಯಲ್ ಈಸ್ ನೋನ್ ಆಸ್ ಬಿಲೋ ಅಂತ ಕೊಟ್ಟು ಮಂತ್ಸ್ಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಫೋರ್ಕಾಸ್ಟ್ ಕೊಟ್ಟಿದ್ದಾರೆ. ಅದು ಜನವರಿಯಲ್ಲಿ 13,300 ಯೂನಿಟ್ಸ್, ಫೆಬ್ರವರಿಯಲ್ಲಿ 13,000 ಯೂನಿಟ್ಸ್, ಮಾರ್ಚಲ್ಲಿ 13,700 ಯೂನಿಟ್ಸ್, ಏಪ್ರಿಲಲ್ಲಿ 14,800 ಯೂನಿಟ್ಸ್, ಮೇ ಅಲ್ಲಿ 16,000 ಯೂನಿಟ್ಸ್, ಜೂನಲ್ಲಿ 16,200 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಟ್ಸ್ ನಾರ್ಮಲಿ ಟೇಕ್ಸ್ 1 month ಫ್ರಮ್ ದ ಡೇಟ್ ಆಫ್ ಆರ್ಡರ್ ಟು ಸೆಕ್ಯೂರ್ ದಿಸ್ ಮಟೀರಿಯಲ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ 15,000 ಯೂನಿಟ್ಸ್. ಕಂಪ್ಯೂಟ್ ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ರೀಆರ್ಡರ್ ಲೆವೆಲ್, ಎವರೇಜ್ ಸ್ಟಾಕ್ ಲೆವೆಲ್ ಅಂತ ಕೇಳಿದ್ದಾರೆ. ಈ ಟೈಪ್ ಏನಾದರೂ ಕ್ವಶನ್ ನಿಮ್ಮದು ಮಂತ್ಸಲ್ಲಿ ಬಂತಂದರೆ, ಮಂತ್ಸ್ ವೈಸ್ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ 6 ಮಂತಿಂದ ಏನು ಕ್ವಶನ್ ಕೊಟ್ಟಿದ್ದಾರಲ್ಲ, ಈ ಟೈಪ್ ಏನಾದರೂ ಕ್ವಶನ್ ಕೇಳಿದ್ದಾರೆ 2012 ಕೇಳಿ ಆಮೇಲೆ ಎಲ್ಲೂ ಕೇಳಿಲ್ಲ. ಕೇಳಿದ್ರೆ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಮ್ಯಾಕ್ಸಿಮಮ್ ಆ ಟೈಪೇ ಬರ್ತೀವಿ, ನಾವೇನು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮಾಡ್ತೀವಲ್ಲ ಆ ಟೈಪೇ ಬರ್ತದೆ ಕ್ವಶನ್. ಫಿರ್ಬಿ ನಿಮ್ಗೆ ಈ ಟೈಪ್ ಅಂತಂದ್ರೆ ಕ್ವಶನ್ನಲ್ಲಿ ನಿಮ್ದು ಏಪ್ರಿಲ್, ಮೇ, ಜೂನ್ ಈ ಥರ ಮಂತ್ಸ್ ವೈಸ್ ಏನಾದರೂ ಕ್ವಶನ್ ಕೊಟ್ರಂದ್ರೆ ಟೆನ್ಷನ್ ತೊಗೊಳ್ಳೋ ಹೆಸರು ಇಲ್ಲ. ಕ್ವಶನ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಹೇಳಿದ್ದೀನಿ ಸ್ಟಾಕ್ ಲೆವೆಲ್ಸ್ ನಿಮ್ಗೆ ಏನಾದರೂ ಬರಬೇಕಂದ್ರೆ 5 ಐಟಮ್ಸ್ ಗೊತ್ತಿರ್ಬೇಕು ನಮ್ಗೆ. ಒಂದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್. ಏನು ಮಾಡ್ಬೇಕಂದ್ರೆ ಇಂಥ ಪ್ರಾಬ್ಲಮ್ದಾಗ ಯಾವ ಮಂತ್ಸಲ್ಲಿ ಫೋರ್ಕಾಸ್ಟ್ ನಿಮ್ಮದು ಹೈಯೆಸ್ಟ್ ಇದೆ ಅದನ್ನೇ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಅಂತ ತಿಳ್ಕೊಬೇಕು. ಇಲ್ಲಿ ನೋಡಿದ್ರೆ ನಾವು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಜೂನಲ್ಲಿ 16,200 ಇದೆ. ಯಾವ ಮಂತಲ್ಲಿ ಹೈಯೆಸ್ಟ್ ಇದೆ ಅದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್. ಇನ್ನು ಮಿನಿಮಮ್ ಕನ್ಸಂಪ್ಷನ್ ಯಾವ ಮಂತಲ್ಲಿ ಲೋಯೆಸ್ಟ್ ಇದೆ, ಯಾವುದು ಕಮ್ಮಿ ಇದೆ ಅದ್ರದ್ದು. ನಿಮ್ಮದು ಮಿನಿಮಮ್ ಕನ್ಸಂಪ್ಷನ್ ಬಂದುಬಿಟ್ಟು ಇಲ್ಲಿ 13,000 ಮೇಲೆ 16,200 ಆಮೇಲೆ 13,000 ಯಾವ ಮಂತಿಂದಿದು ಫೆಬ್ರವರಿದು. ಆಮೇಲೆ ಬಂದುಬಿಟ್ಟು ನಿಮ್ಮದು ಟೈಮ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಂಥ ಕೇಸಲ್ಲಿ ಟೈಮ್ ನಿಮ್ಮದು ಯಾವತ್ತು 1 to 1 ಅಂತ ಇರುತ್ತೆ. 1 to 1 ಅಂದ್ರೆ ನಿಮ್ಮದು ಮ್ಯಾಕ್ಸಿಮಮ್ ಟೈಮ್ನು 1, ಮಿನಿಮಮ್ ಟೈಮ್ನು 1, ಎಲ್ಲನೂ ಒಂದೇ. ಆ್ಯಾವ್ರೇಜ್ನು ಒಂದೇ ಇದ್ದಿರ್ತದೆ, ಎಲ್ಲನೂ ಆವ್ರೇಜ್ ನಿಮ್ಮದು ಒಂದೇ ಇದ್ದಿರ್ತದೆ. ಇನ್ನು ಇಂಪಾರ್ಟೆಂಟು ಆರ್ಡರ್ ಕ್ವಾಂಟಿಟಿ ಬೇಕು ಅದಂತೂ ಕೊಟ್ಟಿರ್ತಾರೆ ಅವರು 15,000 ಯೂನಿಟ್ಸ್ ಅಂತ. ಇಷ್ಟು ಕ್ವಶನ್ನ ಹಾಕೊಳ್ಳಿ ಸ್ಟೂಡೆಂಟ್ಸ್. ಅವ್ರ ಪ್ರಾಬ್ಲಮ್ ಎಂಥದೇ ಟ್ವಿಸ್ಟ್ ಕೊಡಲಿ ಆರಾಮ್ಸೆ ಮಾಡ್ಬೋದು. ಯಾಕಂದ್ರೆ ಕ್ವಶನಲ್ಲಿ ಏನೇ ಸ್ಟೋರಿ ಕ್ರಿಯೇಟ್ ಮಾಡಲಿ ಅವರು ಆನ್ಸರಿಗೆ ನಮ್ಗೆ ಏನು ಬೇಕು ಅದೇ ತೊಗೋಬೇಕಾಗ್ತದೆ ನಾವು. ಅದಕ್ಕೆ ಏನು ಮಾಡ್ಕೋಬೇಕಂದ್ರೆ ಕ್ವಶನ್ ಎಷ್ಟೇ ಟ್ವಿಸ್ಟ್ ಕೊಟ್ಟಿರಲಿ ನಮ್ದು ಆನ್ಸರಿಗೆ ಏನು ಬೇಕಿದ್ರು ಆಗಿ ನೀವು ಅದ್ರದ್ದು ಸಿಂಪ್ಲಿಫೈ ಮಾಡ್ಕೊಂಡ್ರೆ, ಆ ಕ್ವಶನನ್ನು ಸಿಂಪ್ಲಿಫೈ ಮಾಡ್ಕೊತ ಹೋಗ್ತಾರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಫಸ್ಟ್ ಬಂದುಬಿಟ್ಟು ರೀಆರ್ಡರ್ ಲೆವೆಲ್. ನಾನು ಹೇಳಿದ್ದೀನಿ ನಿಮ್ಗೆ ಎರಡರದ್ದು ಮ್ಯಾಕ್ಸಿಮಮ್ ತೊಗೋಬೇಕಂತ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಯಾವುದಿಲ್ಲಿ
16,200 ಟೈಮಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ಒಂದೇ ಅಂತ ಹೇಳಿದ್ದೀನಿ. 16,200 ರೈಟ್. ಆಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಮಿನಿಮಮ್ ಸ್ಟಾಕ್ ಲೆವೆಲ್ ರೀಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್. ಒಂದು ನೋಟ್ ಏನಂದ್ರೆ ಇಂಪಾರ್ಟೆಂಟ್, ಇಂಥ ಪ್ರಾಬ್ಲಮ್ಗಳಿದ್ದಾಗ ನಾವು ಎವರೇಜ್ ಕನ್ಸಂಪ್ಷನನ್ನು ಏನು ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಪ್ಲಸ್ ಮಿನಿಮಮ್ ಕನ್ಸಂಪ್ಷನ್ ಡಿವೈಡ್ ಬೈ 2 ಅಂತ ತಗೋತೀವಿ. ಈ ಟೈಪ್ ಏನಾದರೂ ನಿಮ್ದು ಕ್ವಶನ್ ಇತ್ತಂದ್ರೆ ಏನು ಮಾಡ್ಕೋಬೇಕಂದ್ರೆ ಆ ಎಲ್ಲ ಮಂತ್ಸಿಂದನ್ನು ಫೋರ್ಕಾಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಆ ಎಲ್ಲ ಮಂತ್ಸಿಂದನ್ನು ಆ್ಯಡ್ ಮಾಡ್ಕೊಂಡು ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್ಲಿಂತ ಡಿವೈಡ್ ಮಾಡಿದ್ರೆ ಎವರೇಜ್ ಬರುತ್ತೆ ನಿಮ್ಮದು. ಇಲ್ಲಿ ಎಷ್ಟು ಮಂತಿಂದ ಕೊಟ್ಟರೆ ನಿಮ್ಗೆ ಟೋಟಲ್ 6 ಮಂತಿಂದ ಕೊಟ್ಟಾರೆ. ಆ 6 ಮಂತಿಂದ ಯೂನಿಟ್ಸನ್ನು ಪ್ಲಸ್ ಮಾಡ್ಕೊಂಡು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಂತ್ಸ್ ಅಂದರೆ 6 ಡಿವೈಡ್ ಮಾಡಿದ್ರೆ ಈ ಎವರೇಜ್ ಕನ್ಸಂಪ್ಷನ್ ಬರ್ತದೆ. ಇನ್ನು ಟೈಮ್ ಅಂತೂ ಯಾವತ್ತು 1 ಅದಂತ ಹೇಳಿದ್ದೀನಿ. ಆಲ್ರೆಡಿ ರೀಆರ್ಡರ್ ಲೆವೆಲ್ ನಿಮ್ಮದು 16,200 ಬಂದದ ಮೈನಸ್ ನಿಮ್ಮದು ಎವರೇಜ್ ಕನ್ಸಂಪ್ಷನ್ ಬೇಕು. ನಿಮ್ದಲ್ಲಿ ಎಷ್ಟು ಮಂತಿಂದು ಯಾವುದ್ಯಾವ್ದು ಮಂತಿಂದ ಎಷ್ಟೆಷ್ಟು ಅದ ಅಂತ ನೋಡ್ಕೊಂಡು ಅದಿಷ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಡಿವೈಡ್ ಮಾಡ್ಕೊಂಡು ಡಿವೈಡ್ 6 ಮಾಡಿದ್ರೆ ನಿಮ್ಮದು ಎವರೇಜ್ ಕನ್ಸಂಪ್ಷನ್ ಬರುತ್ತೆ. ಇಲ್ಲಿ ಬರಿತೀನಿ ನೋಡು, ಎವರೇಜ್ ಕನ್ಸಂಪ್ಷನ್ ಎಲ್ಲ ಮಂತ್ಸಿಂದನೂ ಪ್ಲಸ್ ಮಾಡ್ಕೊಂಡು ಹೋಗೋಣ. 13,300 ಪ್ಲಸ್ 13,000 ಪ್ಲಸ್ 13,700 ಪ್ಲಸ್ 14,800 ಪ್ಲಸ್ ಟೋಟಲಿ 6 ಮಂತಿಂದು 16,000 ಪ್ಲಸ್ 16,200 ಡಿವೈಡೆಡ್ ಬೈ 2. ಈ ಟೈಪ್ ಮಾಡಬೇಕು ಮಂತ್ ವೈಸ್ ಪ್ರಾಬ್ಲಮ್ ಕೊಟ್ಟಾಗ. ಇವೆಲ್ಲನ ಪ್ಲಸ್ ಮಾಡಿದರೆ ನಿಮ್ಮದು ಎಷ್ಟು ಬರುತ್ತೆ ನೋಡ್ಕೊಳ್ಳೋ ಸ್ಟೂಡೆಂಟ್ಸಲ್ಲಿ. ಟೋಟಲ್ ನಿಮ್ಗೆ ಬಂದುಬಿಟ್ಟು 13,300 ಪ್ಲಸ್ 13,000 ಪ್ಲಸ್ 13,700 ಪ್ಲಸ್ 14,800 ಪ್ಲಸ್ 16,000 ಪ್ಲಸ್ 16,200 ನಿಮ್ಮದು ಟೋಟಲ್ 87,000. ಈ 87,000ಅನ್ನು ಡಿವೈಡ್ ಬೈ 2 ಇಲ್ಲ ಸಾರಿ 6 ಎಷ್ಟು ಮಂತ್ಸ್ ಇರುತ್ತೆ ಅದರದ್ದು ಸಾರಿ 87,000 ಡಿವೈಡೆಡ್ ಬೈ 6 14,500. ಇದು ನಿಮ್ಮದು ಎವರೇಜ್ ಕನ್ಸಂಪ್ಷನ್ 14,500. 14,500 ಅನ್ನು ತಗೊಂಡು ಇಲ್ಲಿ 16,200 ಮೈನಸ್ 14,500 ಇಂಟು 1 ಮಾಡಿದ್ರೆ 14,500 ಮೈನಸ್ ಮಾಡ್ಕೊಳ್ಳೋಣ. 16,200 ಮೈನಸ್ 14,500 ನಿಮ್ಮದು ಮಿನಿಮಮ್ ಸ್ಟಾಕ್ ಲೆವೆಲ್ ಬಂದುಬಿಟ್ಟು 1,700. 1,700 ಎವರೇಜ್ ಕ್ಯಾಲ್ಕುಲೇಷನ್ ಮಾಡಿ, ಎವರೇಜ್ ಕನ್ಸಂಪ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಕ್ಲಿಯರಾಗಿ ನೋಡ್ಕೊಳ್ಳಿ. ಹಾಗೆ ಥರ್ಡ್ ಒನ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ರೀಆರ್ಡರ್ ಲೆವೆಲ್ ಪ್ಲಸ್ ಆರ್ಡರ್ ಕ್ವಾಂಟಿಟಿ ಮೈನಸ್ minimum consumption into minimum delivery period. Reorder level the answer 16,200 plus order quantity ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ 15,000 ಅಂತ ಕೊಟ್ಟಿದ್ದಾರೆ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟು ನಿಮ್ಮದು 13,000 ಟೈಮ್ ಅಂತ ಬಂದರೆ 1 ಆಮೇಲೆ ನಿಮ್ಮದು 16,200 ಪ್ಲಸ್ 15,000 minus 13,000. 16,200 plus 15,000 minus 13,000 ಮಾಡಿದ್ರೆ 2,000 ಅಂತ ನಿಮ್ಮದು ಆನ್ಸರ್ ಬಂದುಬಿಟ್ಟು 18,200 ನಿಮ್ಮದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್. ಇದು ಇನ್ನು ರೀಆರ್ಡರ್ ನಮ್ಮದು ನಿಮ್ಗೆ ಲಾಸ್ಟ್ ಪ್ರಾಬ್ಲಮ್ ಹೇಳಿದೆಲ್ಲನು ಎವರೇಜ್ ಸ್ಟಾಕ್ ಲೆವೆಲ್ ಅಂತ ಬರುತ್ತೆ ಅಂತ. ಎವರೇಜ್ ಸ್ಟಾಕ್ ಲೆವೆಲ್ ಇವೆರಡರದ್ದು ಆನ್ಸರ್ ಮಿನಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ದು. minimum stock level plus maximum stock level divided by 2. Minimum stock level the answer ನಿಮ್ಮದು 1,700 plus maximum stock level ದು 18,200
ಡಿವೈಡೆಡ್ ಬೈ 2 ಅನ್ನು ಮಾಡಿದರೆ ನಿಮ್ಗೆ ಬರೋ ಆನ್ಸರೇ ಎವರೇಜ್ ಸ್ಟಾಕ್ ಲೆವೆಲ್. ಮಾಡೋಣ. 1700 ಪ್ಲಸ್ 18,200 ಡಿವೈಡೆಡ್ ಬೈ 2 ಮಾಡಿದರೆ 9,950. 9,950 ನಿಂದು ಎವರೇಜ್ ಸ್ಟಾಕ್ ಲೆವೆಲ್. 9,950 ಎವರೇಜ್ ಸ್ಟಾಕ್ ಲೆವೆಲ್. ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ ಸ್ಟೂಡೆಂಟ್ಸ್ ನಿಮ್ಮದು? ನೀವು 4 ಅಂತ ಕೇಳ್ತಾರೆ. ಡೇಂಜರ್ ಸ್ಟಾಕ್ ಲೆವೆಲ್ ಯಾವತ್ತೂ ಜಾಸ್ತಿ ಕೇಳಿಲ್ಲ. ಕೇಳಿದ್ರು ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ನಿಮ್ಮ ಪ್ರಾಬ್ಲಮಲ್ಲಿ ಅವಾಗ ಏನು ಮಾಡಿರ್ತಾರೆ ಅಂದ್ರೆ ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಅಂತ ಕೊಟ್ಟಿರ್ತಾರೆ ನಿಮ್ಗೆ. ಈ ರೀತಿಯಾಗಿ ಮ್ಯಾಕ್ಸಿಮಮ್ ಇದಕ್ಕಿಂತ ಬಿಟ್ಟು ಯಾವುದು ಕೇಳಲ್ಲ ಸ್ಟೂಡೆಂಟ್ಸ್. ಇದಕ್ಕಿಂತ ಟಫ್ ಏನಾದರೂ ಕ್ವಶನ್ ಬಂದರೆ ನಾನು ಕಮೆಂಟಲ್ಲಿ ಹಾಕಿ ಅದನ್ನೇ ಕ್ಲಿಯರಾಗಿ ನಿಮ್ಗೆ ಬಿಡಿಸಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ನಾನು. ಇಷ್ಟು ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗಲಿ. ಮುಂದಿನ ಟಾಪಿಕನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.